ಮೌರ್ಯಂಗೆ ವ್ಯಾಕ್ಸಿನೇಷನ್ಗೋಸ್ಕರ ಶ್ರೀ ಮಹಾಲಕ್ಷ್ಮಿ ಪೆಟ್ ಹೌಸ್ಗೆ ಕರ್ಕೊಂಡು ಹೋಗ್ತಿದ್ದೀವಿ. ನಾನು ಗಾಡಿ ಮೇಲೆ ಕೂರಿಸ್ಕೊಂಡೆ ಮುಂದೆ ನೋಡೋಣ ಅಂತ, ಆದರೆ ಅವ್ನು ಗಾಡಿ ಸ್ಟಾರ್ಟ್ ಮಾಡ್ತಾ ನಾನು ಎದ್ದೇ ಬಿಟ್ಟ. ಮುಂದೆ ಕೂರಿಸ್ಕೊಳ್ಳೋದು ಬೇಡ ಅಂತ ಪೂರ್ವಿತನ ಕೈಲಿ ಹಿಂದೆ ಕೊಟ್ಟೆ. ಅವಳು ಮೌರ್ಯನ ಹಿಂದೆ ಕೂರಿಸ್ಕೊಂಡ್ಲು. ಇಬ್ರು ಜೊತೆಗೇನೆ ಗಾಡಿನಲ್ಲಿ ಮಹಾಲಕ್ಷ್ಮಿ ಪೆಟ್ ಹೌಸ್ ಹತ್ರ ಹೊರಟು. ಶ್ರೀ ಮಹಾಲಕ್ಷ್ಮಿ ಪೆಟ್ ಹೌಸ್ ಇರೋದು MG ರೋಡ್ನಲ್ಲಿ. ಅಲ್ಲಿಗೆ ಬಂದು ಗಾಡಿನ ನಿಲ್ಲಿಸಿ ನಾನು ಆಸ್ಪತ್ರೆ ಒಳಗಡೆ ಮೌರ್ಯನ ಕರ್ಕೊಂಡು ಹೊರಟೆ. ಚಲೋ ಗಾಡಿ ಮ್ಯಾವು ಇವನಿಗೆ ಇವಾಗ ಇಂಜೆಕ್ಷನ್ ಆಸ್ಪತ್ರೆ ಚಳಿತಿದ್ದು ನೋಡ್ಕೊತಿದ್ದಾರೆ ಚೆನ್ನಾಗಿ ನೋಡಿ ಎಷ್ಟು ದಪ್ಪ ಆಗವನೆ ಅಂತ ಎದುರುತ್ತಿದೆಯಲ್ಲ ಯಾಕೋ ಇಂಜೆಕ್ಷನ್ ಕೊಡ್ತೀರಾ ಅಂತ. ವಾಶ್ ಮಾಡೋ ಪಾರ್ಟ್ ಕ್ಲೀನ್ ಮಾಡ್ಕೋಬೇಕು. ತೋರಿಸಿ ಈ ಕಡೆ ತಿರ್ಸಿ. ಓಕೆ ಹೇಳಿ ಮಾಡಿದೀವಿ. ಏನಿದು ಏ ಮೌರ್ಯ ಅದು ಮೆಡಿಸನ್ 9:30 ಮೇಲೆ ಬರುತ್ತೆ ರಾತ್ರಿ. ನೀವು ಎಷ್ಟೊತ್ತಿಗೆ ಇರ್ತೀರಾ ಮೇಡಮ್? ಹೇಳಿ ಅದು ಹೇಳ್ದಾ ಫ್ರೆಂಡ್ ಜೊತೆ ಇದ್ದಾನೆ. ಇಲ್ಲ ಕರೆಕ್ಟ್ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ 2.5 ಇದೆ. ಇನ್ನು 2 kg ಅಷ್ಟೇ ರೈಸ್ ಮಾಡ್ಬೇಕಾಗಿರೋದು. ಅದ್ರ ಮೇಲೆ ರೈಸ್ ಮಾಡಿ ಇಂಜೆಕ್ಷನ್ ಅಂತ. ಹಾಂ, ಮಹಾಲಕ್ಷ್ಮಿ ಪೆಟ್ ಹೌಸಲ್ಲಿ ನಮ್ಮ ಅವ್ರಿಗೆ ಇಂಜೆಕ್ಷನ್ ಅಂತ ಇವತ್ತು ಲಾಗ್ ಹಾಕೋದು ನಾವು. ನಡಕ್ತಾರ ದುಡಿ ನಿಮ್ಮನ್ನು ನೋಡ್ತಾಗಿನ. ಹಾಂ, ನಂಗೆ ಗೊತ್ತಾಗಲ್ಲ. ಅವನಿಗೆ ಗೊತ್ತಾಗಿದೆ ಅಲ್ಲ ಇಂಜೆಕ್ಷನ್ ಕೊಡ್ತಾ ಭಯಕ್ಕೆ ಪಾಪ ಗೊತ್ತಾಗ್ಬಿಡುತ್ತಲ್ಲ. ಮತ್ತಿನ್ನು ಯಾವಾಗಿರುತ್ತೆ? ಇನ್ನು ವರ್ಷಕ್ಕೊಂದು ಸರ್. ಇನ್ನು ವರ್ಷಕ್ಕೆ ಇಲ್ಲೊಂದು ಕಡೆ ಇಲ್ಲೊಂದು ಕೈನ ಮಾತಾಡ್ಸಿ. ಆಯ್ ಮೌರ್ಯ, ಮಾತಾಡ್ಸಿ. ಬೇಬಿ 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 ಮೌರ್ಯ. ಆಯ್ತಾ ಓಕೆ. 3 ತಿಂಗಳು ಆಯ್ತಲ್ಲ ನಮಗೆ? ಹಾಂ, 3 ತಿಂಗಳು. ನಾಳೆ 3 ತಿಂಗಳು. ನಾಳೆ 3 ತಿಂಗಳ. ಹೇಗಿದೆ ಮೌರಿ? ನಡುಕ್ತಿರೋದು ನಡುಕ್ತಿರೋದು ರೇಬಿಸ್ ಫಸ್ಟ್ ಯಾವ್ದು ಕೊಟ್ಟಿದ್ದು? ಕಾಯಿಲೆ ಅದು. ಕಾಯಿಲೆ ಅಂದ್ರೆ ಏನು ಹೆಸರು? ಗೆಸ್ ಡಿಸ್ಟೆಂಪರ್, ಹೆಪಟೈಟಿಸ್, ಪಾರ್ವೋ, ಪ್ಯಾರಾ ಇನ್ಫ್ಲುಯೆನ್ಸಾ, ಟೈಪ್ 1 ಟೈಪ್ 2, ಲೆಪ್ಟೋಸ್ಪೈರೋಸಿಸ್. ಶಾರ್ಟ್ 1 in 7 ವ್ಯಾಕ್ಸಿನ್, ಕಂಬೈನ್ಡ್ ವ್ಯಾಕ್ಸಿನ್. ಕಂಬೈನ್ಡ್ ವ್ಯಾಕ್ಸಿನ್ ಅಂದಮೇಲೆ ರೇಬಿಸ್ ವ್ಯಾಕ್ಸಿನ್. ಮೌರ್ಯ ಇಲ್ಲಿ ನೋಡು, ಮೊಬೈಲ್ ನೋಡಿಲಿ ಹೇಗಿದೆ ನೋಡು ಮೊಬೈಲ್. ಬರೀ ಅವ್ರ ಮನೆ ಬಗ್ ನೋಡಕ್ ಹೋಗ್ತಾನೆ, ಅವ್ರ ಜಗಳ ಆಡಿಸ್ತಾನೆ ನನಗೆ. ಓಕೆ ಓಕೆ. ನೀವು ಡಾಕ್ಟರ್ ಜನಾರ್ದನ್ ಅಂತನಾ? ಹೌದು. ನಿಮ್ಮಣ್ಣನ ಕೇಳ್ಕೊಳ್ಳಿ. 2.5 ml ಇಷ್ಟು ಹೇಳ್ಕೊಂಡು ಬಾಯಿಗೆ ಹಾಕ್ಬಿಟ್ರೆ ಆಯ್ತು.
ಅವನಿಗೆ ಮೋಷನ್ ಮಾಡೋ ಜಾಗದಲ್ಲಿ ಕೂದಲು ಜಾಸ್ತಿ ಬರೋದ್ರಿಂದ ಮೋಷನ್ ಅಲ್ಲೇ ಗಟ್ಟಿಯಾಗಿ ಉಳ್ಕೊಳ್ತಾ ಇತ್ತು. ಹಾಗಾಗಿ ಡಾಕ್ಟರ್ ಅದನ್ನು ಟ್ರಿಮ್ ಮಾಡಿ ತೆಗೆದ್ರು. ಹಾಗೆಯೇ ಆಗಾಗ ಅದನ್ನು ಕಟ್ ಮಾಡ್ಕೊತಾ ಇರಬೇಕು ಅಂತಲೂ ಹೇಳಿದ್ರು. ಹಾಗೆ ದರ್ಶನ್ ಅವರು ಯಾವ ರೀತಿ ಕೂದಲು ಬಾಚಬೇಕು ಅಂತ ಹೇಳ್ಕೊಡ್ತಿದ್ರು. ಅದು ನೀವು ಹಿಂಗೆ ಹಿಡ್ಕೊಬಿಟ್ಟು ಹಿಂಗೆ ಅಂದದಕ್ಕೆ ನೋವಾಗುತ್ತೆ. ನೀವು ಹಿಂಗೆ ಬಾಚ್ಬಿಟ್ಟು ಬಾಚಿ ಆಯಿತು ಅಂತ ಇರ ಕೂಮ್ ಮಾಡಬೇಕಾದ್ರೆ ಫಸ್ಟು ಹಿಂಗೆ ಕೂದಲು ಹಿಂಗೆ ಇಟ್ಕೊಂಡು ಈ ಕೂಮ್ನ ಹಿಂಗೆ ಪ್ರೆಸ್ ಮಾಡಿ ಇಟ್ಕೋಬಾರ್ದು. ಹಿಂಗೆ ಇಟ್ಕೊಂಡು ಪ್ರತಿ ಒಂದು ಏರ್ಸ್ನು ಬಿಡಿಸ್ಬೇಕು. ಅದಕ್ಕೊಂದು ಚೂರಾರು ನೋವಾಯಿತು ಅಂದರೆ ಅದು ರಿಯಾಕ್ಟ್ ಮಾಡುತ್ತೆ. ರಿಯಾಕ್ಟ್ ಮಾಡ್ದಂಗಿದೆ ಅಂದರೆ ಅದಕ್ಕೆ ನೋವಾಗ್ತಿಲ್ಲ ಅಂತ. ಇವಾಗ ಈ ಏರ್ಸಿಗೂ ನಮಗೆ ಏರ್ಸ್ ನಮಗೆ ಬಿಡಿಸೋದು ನೋಡಿ ಸ್ಕಿನ್ ಕಾಣಬೇಕು ಈ ಥರ. ಬಟ್ ಅದೇ ಇಲ್ಲಿ ನೋಡಿ ಎಲ್ಲ ಗಂಟಾಗಿದೆ. ನೀವು ಇಲ್ಲೇನು ಮಾಡ್ತೀರಾ ಅಂದರೆ ಕಾಲಿಂದ ಬಾಚಿಸ್ಕೊಳ್ಳೋದು ಅಂದ್ಬಿಟ್ಟು ಅದು ನಮಗೆ ಸುಮ್ಮನೆ ಹಿಂಗೆ ಎಳಿಯೋಕೆ ಹೋಗ್ತೀವ, ಅದು ಕಚ್ಚಾಗಿ ಬಂದ್ಬಿಡುತ್ತಾ, ನೋವಾಯ್ತು ಅಂತ ಬಿಡ್ತೀವಿ. ಅದನ್ನೂ ಅಷ್ಟೇ ಹಿಂಗೆ ಏರ್ಸಿ ಹಿಂಗೆ ಉಲ್ಟಾ ಮಾಡ್ಕೊಬಿಟ್ಟು ಅದಕ್ಕೆ ನೋವಾಗಿದ್ರೆ ರಿಯಾಕ್ಟ್ ಮಾಡಬೇಕಿತ್ತು ಇಷ್ಟೇ. ಈಗ ನೋಡಿ ಈ ಏರ್ಸು ಸ್ಕಿನ್ನಿಂದ ಕಾಣಬೇಕು ಹಿಂಗೆ. ಇದೆಲ್ಲ ಅದೇನೆ ಜೋರಾಗಿ ಬಾಚಿದ್ದಕ್ಕೆ ಹಿಂಗೆ ಜೋರಾಗಿ ಒಂದು ಚೂರು ನೋವಾಗಲ್ಲ. ಅವನಿಗೆ ಒಂದು ಸ್ವಲ್ಪ ಬಗ್ಸ್ಗಳಾಗಿತ್ತು, ಹಂಗಾಗಿ ಅದನ್ನು ಕೂಡ ತೆಗೆದ್ರು. ಜಾಸ್ತಿ ನೀರಲ್ಲಿ ಬಿಟ್ಟರೆ ಈ ರೀತಿ ಆಗುತ್ತೆ. ನಾವು ಇದು ಸ್ವಲ್ಪನೂ ಕೂಡ ನೀರಲ್ಲಿ ಇಲ್ದಂಗೆ ಇದನ್ನು ಯಾವಾಗಲೂ ಡ್ರೈಯರಲ್ಲಿ ಡ್ರೈ ಮಾಡ್ತಾನೆ ಇರಬೇಕಂತೆ, ಇಲ್ಲಾಂದರೆ ಈ ರೀತಿ ಹುಳಗಳಾಗುತ್ತಂತೆ. ವ್ಯಾಕ್ಸಿನೇಷನ್ ಆದಮೇಲೆ ಕೊಟ್ಟಿದ್ದಂಥ ಔಷಧಿನ ಈ ರೀತಿ 2.5 ml ತೊಗೊಂಡು ಅವ್ನ ಬಾಯಿಗೆ ಹಾಕಬೇಕಿತ್ತು. ಅದನ್ನು ಪೂರ್ವಿತ ಮಾಡ್ತಾ ಇದ್ದಾಳೆ. ನೀವೇನಾದರೂ ಹಾಸನದಲ್ಲಿ ಬೆಸ್ಟ್ ಪೆಟ್ ಹೌಸ್ನ ಹುಡುಕ್ತಾ ಇದ್ದರೆ ಮಿಸ್ ಮಾಡದೆ ನೀವು ಮಹಾಲಕ್ಷ್ಮಿ ಪೆಟ್ ಹೌಸ್ನ ಆಯ್ಕೆ ಮಾಡ್ಕೋಬೋದು. ಯಾಕಂದರೆ ತುಂಬ ಒಳ್ಳೆ ಸರ್ವಿಸ್ ಅಲ್ಲಿ ಕೊಡ್ತಾರೆ. ಔಷಧಿ ಕುಡಿಯೋಕ್ಕೆ ಮೌರ್ಯ ಹೆಂಗೆ ಆಡ್ತಾ ಇದ್ದ ಗೊತ್ತಾ, ತುಂಬ ಕಷ್ಟ ಆಗ್ತಾ ಇತ್ತು. ಅದನ್ನು ಸ್ವಲ್ಪ ಬಾಯಿಗೆ ಹಾಕಿ ಅವನಿಗೆ ಕುಡಿಸಿ ಮತ್ತೆ ತಪ್ಪಿಸ್ಕೊತಿದ್ದ, ಮತ್ತೆ ಹಿಡ್ಕೊಂಡು ಅವ್ನಿಗೆ ಔಷಧಿ ಕುಡಿಸ್ಬೇಕಿತ್ತು. ಫೈನಲಿ ಔಷಧಿನ ಕುಡ್ದ. ಮೌರ್ಯ ಮಲಗೋ ಹಾಸಿಗೆ ಕೂಡ ನಾನು ಮಹಾಲಕ್ಷ್ಮಿ ಪೆಟ್ ಹೌಸಲ್ಲೇ ತಂದಿದ್ದು. ತುಂಬ ಬೆಚ್ಚಗಿರುತ್ತೆ, ಆರಾಮಾಗಿ ಅವನು ನಿದ್ದೆ ಮಾಡ್ಬೋದು. ಮೌರ್ಯನ ಕಂಪ್ಲೀಟ್ ವಿಡಿಯೋ ನಿಮ್ಗಾಗಿ ಹಾಕಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.